ಸಿಹಿ ಸುದ್ದಿ ಕೊಡ್ತೀವಿ ಅಂತ ಸುರ್ಜೇವಾಲಾ ಹೇಳಿದ್ದಾರೆ. ಮೇ 2ನೇ ಅಥವಾ 3ನೇ ವಾರದಲ್ಲಿ ಸಿಹಿ ಸುದ್ದಿ ಅಂತ ಹೇಳಿದ್ದಾರೆ ಅಂತೇಳಿ ಶಾಸಕ ಅಶೋಕ್ ಪಟ್ಟಣ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿದ್ದೀವಿ. ಖರ್ಗೆ ಅವರು ನಮ್ಮ ಜೊತೆ ಮಾತನಾಡಿದ್ದಾರೆ. 40 ಜನ ಮತ್ತೆ ಹೈಕಮಾಂಡ್ ಭೇಟಿಗೆ ಹೋಗ್ತೀವಿ. ಉಪಚುನಾವಣೆ ರಿಸಲ್ಟ್ ಬಂದ ತಕ್ಷಣ ನಾವು ಹೋಗ್ತೀವಿ ಅಂತ ಶಾಸಕ ಅಶೋಕ್ ಪಟ್ಟಣ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಈಗ ಹೋದಾಗ ಸುರ್ಜೇವಾಲಾ ಅವರು ಮೇ 2nd ವೀಕ್ ಆರ್ 3rd ವೀಕ್ ಒಳಗೆ ನಿಮಗೆ ಒಂದು ಸಿಹಿ ಸುದ್ದಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ಕಾಂಗ್ರೆಸ್ ಅಧ್ಯಕ್ಷರಾದಂಥ ನಮ್ಮ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಭೇಟಿ ಮಾಡಿದ್ವಿ. ಅವರು ಕೂಡ ಆಯಿತು, ನಮ್ಮ ಗಮನ ತೆಗೆದು ಆದಷ್ಟು ಶೀಘ್ರವಾಗಿ ನಿಮ್ಮದೆಲ್ಲ ಮಾತಾಡ್ತೀವಿ ರಾಹುಲ್ ಗಾಂಧಿ ಅಂತ ಅವರು ಕೂಡ ಹೇಳಿದ್ದಾರೆ. ಆದ್ದರಿಂದ ನಾವು ಈಗ ಬೇರೆ ರಾಜ್ಯಗಳ ಚುನಾವಣೆ ಫಲಿತಾಂಶ 4ನೇ ತಾರೀಕು ಇರೋದ್ರಿಂದ ಅದಾದಮೇಲೆ ನಾವು ಈ ಮೊದಲೇ ಒಂದು ಮೀಟಿಂಗ್ ಸೇರಬೇಕು ಅಂತ ಎಲ್ಲ MLAಗಳು ಭಾಳ ಪ್ರೆಷರ್ ಆಗ್ತಾ ಇದ್ದಾರೆ. ಇಮಿಡಿಯೇಟ್ ಒಂದು ಮೀಟಿಂಗ್ ಕರೀರಿ ಅಂತ. ಬಿಫೋರ್ ರಿಸಲ್ಟ್ ಕರೀರಿ, ಆಮೇಲೆ ರಿಸಲ್ಟ್ ಆದಮೇಲೆ ನಾವೆಲ್ಲ ಒಟ್ಟಿಗೆ ಹೋಗೋಣ, ಒಂದು 40 ಜನ ಅಂತ ಮಾತಾಡ್ತಾ ಇದ್ದೀವಿ. ಇದನ್ನ ಡಿಸೈಡ್ ಮಾಡಿಲ್ಲ ಯಾವ ಡೇಟ್ ಹೋಗ್ಬೇಕು ಅಂತ. ಬಟ್ 4ನೇ ತಾರೀಕು ಆದಮೇಲಂತೂ ಫಸ್ಟ್ ವೀಕ್ ಆದಮೇಲೆ 2nd ವೀಕ್ ಅಂತೂ 100% ನಾವು 40 ಜನ ಹೋಗ್ತೀವಿ. ನಾವು ಸಂಪುಟ ಪುನರ್ರಚನೆ ಮಾಡಬೇಕು ಅಂತ ನಾವು ಒತ್ತಾಯ ಮಾಡಿ